ನಮಸ್ಕಾರ ಸ್ನೇಹಿತರೆ. ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ರಕ್ತದಿಂದ, ತ್ಯಾಗದಿಂದ, ಧೈರ್ಯದಿಂದ ಬರೆದ ಒಂದು ಹೆಸರು. ಅನ್ಯಾಯದ ಎದುರು ನಿಲ್ಲುತ್ತೇನೆ ಎಂದು ಧ್ವನಿ ಬ್ರಿಟಿಷರ ಲಾಠಿಯ ಹೊಡೆತಕ್ಕೂ ಬಗ್ಗದೆ ತಾಯ್ನಾಡಿನ ಸ್ವಾತಂತ್ರ್ಯಕ್ಕಾಗಿ ಉಸಿರು ಕೊಟ್ಟ ಮಹಾನ್ ವೀರ ಅವರು, ಪಂಜಾಬಿನ ಕೇಸರಿ ಲಾಲಾ ಲಜಪತ್ ರಾಯ್. ಈ ವಿಡಿಯೋದಲ್ಲಿ ಅವರ ಜೀವನ ಚರಿತ್ರೆಯನ್ನ ತಿಳಿದುಕೊಳ್ಳೋಣ. ಲಾಲಾ ಲಜಪತ್ ರಾಯರು 1865 ಜನವರಿ 28ರಂದು ಪಂಜಾಬಿನ ದುಡಿಕೆ ಎಂಬ ಸ್ಥಳದಲ್ಲಿ ಜನಿಸ್ತಾರೆ. ಅವರ ತಂದೆ ರಾಧಾಕಿಶನ್ ಅಥವಾ ರಾಧಾಕೃಷ್ಣ ಅಂತ ಕರೀತಾರೆ. ಒಬ್ಬ ಸರ್ಕಾರಿ ಶಾಲಾ ಶಿಕ್ಷಕ, ಸಂಸ್ಕೃತ, ಪರ್ಷಿಯನ್ ಭಾಷೆಗಳಲ್ಲಿ ಪಾಂಡಿತ್ಯ ಹೊಂದಿದವರು. ಅವರ ತಾಯಿ ಗುಲಾಬ್ ದೇವಿ ಧಾರ್ಮಿಕ ಮನಸ್ಸಿನ, ಶಿಸ್ತಿನ, ಸಂಸ್ಕಾರಭರಿತ ತಾಯಿ. ಈ ಸಂಸ್ಕಾರಭರಿತ ಕುಟುಂಬದಲ್ಲೇ ಲಾಲಾ ಲಜಪತ್ ರಾಯ್ ಅವರಲ್ಲಿ ಒಬ್ಬರು. ಈ ಸಂಸ್ಕಾರಭರಿತ ಕುಟುಂಬದಲ್ಲಿ ಬೆಳೆದ ಲಾಲಾ ಲಜಪತ್ ರಾಯ್ ಅವರಲ್ಲಿ ದೇಶಭಕ್ತಿ, ಸತ್ಯ, ನಿಷ್ಠೆ, ಅನ್ಯಾಯದ ವಿರುದ್ಧ ಹೋರಾಡುವ ಮನೋಭಾವ ಬಾಲ್ಯದಲ್ಲಿ ರೂಪುಗೊಂಡವು. ಲಾಲಾ ಲಜಪತ್ ರಾಯ್ ಬಾಲ್ಯದಲ್ಲೇ ತಂದೆ ಬಳಿ ಕುಳಿತು ವೇದಗಳು, ಪುರಾಣಗಳು, ಭಾರತೀಯ ಇತಿಹಾಸದ ಕಥೆಗಳನ್ನು ಕೇಳುತ್ತಿದ್ದರು. ಅವರಿಗೆ ಓದು ಎಂದರೆ ಅಪಾರ ಆಸಕ್ತಿ. ಸತ್ಯ ಅಸತ್ಯದ ಬಗ್ಗೆ ಚಿಂತನೆ, ಸಮಾಜದ ನೋವಿನ ಬಗ್ಗೆ ಸಹಾನುಭೂತಿ. ಪ್ರಾಥಮಿಕ ಶಿಕ್ಷಣವನ್ನು ಪಂಜಾಬಿನಲ್ಲೇ ಪಡೆದರು. ನಂತರ ಲಾಹೋರ್ನ ಗವರ್ಮೆಂಟ್ ಕಾಲೇಜಿನಲ್ಲಿ ಕಾನೂನು ಶಿಕ್ಷಣವನ್ನು ಪಡೆದರು. ಅಂದರೆ ಲಾ ಎಜುಕೇಶನ್ ಅನ್ನು ಕಂಪ್ಲೀಟ್ ಮಾಡ್ತಾರೆ ಲಾಹೋರ್ನ ಗವರ್ಮೆಂಟ್ ಕಾಲೇಜಿನಲ್ಲಿ. ಶಿಕ್ಷಣದ ದಿನಗಳಲ್ಲಿ ಅವರಿಗೆ ಒಂದು ವಿಷಯ ಸ್ಪಷ್ಟವಾಯಿತು. ಈ ದೇಶಕ್ಕೆ ಕೇವಲ ವಿದ್ಯಾವಂತರೇ ಸಾಕಾಗಲ್ಲ, ದೇಶಕ್ಕಾಗಿ ಬದುಕುವ ವೀರರೂ ಬೇಕು. ಲಾಲಾ ಲಜಪತ್ ರಾಯ್ ಅವರ ಪತ್ನಿ ರಾಧಾದೇವಿ, ಅವರಿಗೆ ಒಬ್ಬ ಮಗ, ಒಬ್ಬ ಮಗಳು. ಕುಟುಂಬ ಜೀವನದಲ್ಲಿಯೂ ಅವರು ಅತ್ಯಂತ ಶಿಸ್ತಿನ, ಪ್ರಾಮಾಣಿಕ ವ್ಯಕ್ತಿಯಾಗಿದ್ದರು. ಆದರೆ ದೇಶ ಸೇವೆಯೇ ಅವರ ಜೀವನದ ಕೇಂದ್ರವಾಗಿತ್ತು. ಲಾಲಾ ಲಜಪತ್ ರಾಯರು ಆರ್ಯ ಸಮಾಜದ ಪ್ರಭಾವಕ್ಕೆ ಒಳಗಾದರು. ಸ್ವಾಮಿ ದಯಾನಂದ ಸರಸ್ವತಿ ಅವರ ಆಲೋಚನೆಗಳು ಅವರ ಮನಸ್ಸನ್ನು ಬೆಂಕಿಯಂತೆ ಹೊತ್ತಿಸಿದವು. ಅವರು ನಂಬಿದ್ದು ಭಾರತೀಯನು ತನ್ನ ಶಕ್ತಿಯನ್ನು ತಾನೇ ಅರಿತಾಗಲೇ ಸ್ವಾತಂತ್ರ್ಯ ಸಾಧ್ಯ. ಲಾಲಾ ಲಜಪತ್ ರಾಯರು ಬಾಲಗಂಗಾಧರ್ ತಿಲಕ್, ಬಿಪಿನ್ ಚಂದ್ರ ಪಾಲರ ಜೊತೆಗೂಡಿ ಲಾಲ್ ಬಾಲ್ ಪಾಲನ್ನ ರಚನೆ ಮಾಡ್ಕೊಳ್ತಾರೆ. ಇವರು ಮೃದು ರಾಜಕಾರಣವನ್ನು ತಳ್ಳಿಹಾಕಿ ಕಠಿಣ ಧೈರ್ಯದ ಹೋರಾಟಕ್ಕೆ ಕರೆ ನೀಡಿದರು. ಲಾಲಾ ಲಜಪತ್ ರಾಯರು ಕೇವಲ ಹೋರಾಟಗಾರರಲ್ಲ, ಅವರು ಚಿಂತಕರು, ಲೇಖಕರು ಆಗಿದ್ದರು. ಅವರ ಪ್ರಮುಖ ಕೃತಿಗಳು ಯಂಗ್ ಇಂಡಿಯಾ, ಅನ್ಹ್ಯಾಪಿ ಇಂಡಿಯಾ, ದ ಸ್ಟೋರಿ ಆಫ್ ಮೈ ಡಿಪೋರ್ಟೇಷನ್, ಇಂಡಿಯಾಸ್ ವಿಲ್ ಟು ಫ್ರೀಡಮ್, ಮೆಸೇಜ್ ಆಫ್ ದ ಭಗವದ್ಗೀತಾ. ಈ ಪುಸ್ತಕಗಳಲ್ಲೆಲ್ಲ ಬ್ರಿಟಿಷ್ ಆಡಳಿತದ ಕ್ರೂರತೆ, ಭಾರತೀಯರ ಆತ್ಮ ಗೌರವ, ಸ್ವಾತಂತ್ರ್ಯದ ಅಗತ್ಯತೆ ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತದೆ. ಲಾಲಾ ಲಜಪತ್ ರಾಯರು ದಯಾನಂದ್ ಆಂಗ್ಲೋ ವೇದಿಕ್ ಸಂಸ್ಥೆಗಳ ಸ್ಥಾಪನೆ ಮಾಡ್ತಾರೆ, ಅನಾಥಾಶ್ರಮಗಳನ್ನು ಸ್ಥಾಪನೆ ಮಾಡ್ತಾರೆ, ಮಹಿಳಾ ಶಿಕ್ಷಣಕ್ಕೆ ಉತ್ತೇಜನವನ್ನು ನೀಡ್ತಾರೆ, ಹಿಂದುಳಿದ ವರ್ಗಗಳ ಉದ್ಧಾರವನ್ನು ಮಾಡ್ತಾರೆ. ಅವರು ನಂಬಿದ್ದು ಒಂದೇ, ಶಿಕ್ಷಣವೇ ನಿಜವಾದ ಸ್ವಾತಂತ್ರ್ಯದ ಮೂಲ. ಬ್ರಿಟಿಷರು ಸೈಮನ್ ಕಮಿಷನ್ ಅನ್ನು ಭಾರತಕ್ಕೆ ಕಳುಹಿಸಿದರು. ಈ ಸೈಮನ್ ಕಮಿಷನ್ನಲ್ಲಿ ಒಬ್ಬರು ಭಾರತೀಯರು ಇರಲಿಲ್ಲ. ಇದನ್ನು ಭಾರತೀಯರು ಕಟುವಾಗಿ ಟೀಕಿಸಿದರು, ಕಟುವಾಗಿ ವಿರೋಧಿಸಿದರು. ಅಂತಹ ಸಂದರ್ಭದಲ್ಲಿ ಲಾಲಾ ಲಜಪತ್ ರಾಯರು ಅವರು ಘೋಷಿಸಿದ ಒಂದು ಘೋಷಣೆ ಸೈಮನ್ ಗೋ ಬ್ಯಾಕ್. ಲಾಲಾ ಲಜಪತ್ ರಾಯರ ಒಂದು ಘೋಷಣೆ ಸೈಮನ್ ಗೋ ಬ್ಯಾಕ್. ಲಾಹೋರ್ನಲ್ಲಿ ನಡೆದ ಪ್ರತಿಭಟನಾಕಾರರ ಮೇಲೆ ಬ್ರಿಟಿಷ್ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದರು. ಲಾಲಾ ಲಜಪತ್ ರಾಯರ ಮೇಲೆ ಅಮಾನುಷ್ಯವಾಗಿ ಹಲ್ಲೆ ನಡೆಸಿದರು. ಲಾಲಾ ಲಜಪತ್ ರಾಯರು 1928 ನವೆಂಬರ್ 17ರಂದು ಬ್ರಿಟಿಷರ ಆ ಲಾಠಿ ಚಾರ್ಜಿನ ಹೊಡೆತದಿಂದಾಗಿ ಲಾಹೋರಿನಲ್ಲಿ ವೀರ ಮರಣವನ್ನು ಹೊಂದಿದರು. ಅವರು ಸಾವನ್ನಪ್ಪಿದರು. ಆದರೆ ಸ್ವಾತಂತ್ರ್ಯದ ಕಿಚ್ಚನ್ನು ಯುವಕರು ಹೃದಯದಲ್ಲಿ ಹೊತ್ತಿಸಿದರು. ಲಾಲಾ ಲಜಪತ್ ರಾಯರಿಗೆ ಪಂಜಾಬಿನ ಕೇಸರಿ ಎಂಬ ಬಿರುದು ಇದೆ. ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಅಮರ ವೀರ ಅಂತ ಕರೀತಾರೆ. ಭಗತ್ ಸಿಂಗ್ ಮೊದಲಾದ ಕ್ರಾಂತಿಕಾರಿಗಳಿಗೆ ಇವರು ಪ್ರೇರಣೆಯಾದರು. ಲಾಲಾ ಲಜಪತ್ ರಾಯರು ನಮಗೆ ಕಲಿಸಿದ ಪಾಠ ಒಂದೇ,
ಸ್ವಾತಂತ್ರ್ಯ ಯಾರೂ ಕೊಡೋದಿಲ್ಲ, ಅದನ್ನು ಪಡೆದುಕೊಳ್ಳಬೇಕು. ಇಂದು ನಾವು ಸ್ವಾತಂತ್ರ್ಯವಾಗಿ ಉಸಿರಾಡುತ್ತಿದ್ದೇವೆ ಎಂದರೆ ಅದಕ್ಕೆ ಕಾರಣ ಲಾಲಾ ಲಜಪತ್ ರಾಯ್ ಅವರ ರಕ್ತ, ಅವರ ತ್ಯಾಗ, ಅವರ ಧೈರ್ಯದ ಪ್ರತೀಕವಾಗಿ ಇಂದು ನಾವು ಭಾರತ ದೇಶದಲ್ಲಿ ಸ್ವತಂತ್ರವಾಗಿ ಬದುಕ್ತಾ ಇದ್ದೇವೆ. ಅಂತ ಮಹಾನ್ ವೀರನಿಗೆ ನನ್ನ ನಮನಗಳನ್ನು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.